ಕಾಂಗ್ರೆಸ್ನ ಆಂತರಿಕ ಗುದ್ದಾಟದಲ್ಲಿ ಗೆದ್ದಿದ್ಯಾರು? ಬಹುತೇಕ ಮೇಲ್ನೋಟಕ್ಕೆ ಡಿ.ಕೆ. ಶಿವಕುಮಾರ್ಗೆನೇ ಹೈಕಮಾಂಡ್ ಅಭಯ ಹಸ್ತವನ್ನು ನೀಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೈಕಮಾಂಡ್ಗೆ ನಾನು ನಿಷ್ಠ ಅಂತಕ್ಕಂಥ ಅಸ್ತ್ರವನ್ನು ಬಿಟ್ಟಿದ್ದು ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಸೇಫ್ ಆಗಿದ್ದಾರೆ. ವಿರೋಧಿಗಳು ಚಿತ್ತಾಗಿದ್ದಾರೆ. ಸೋತು ಗೆದ್ದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಖರ್ಗೆ ಸುರ್ಜೇವಾಲಾ ಸಂದೇಶ ಕೊಟ್ಟರು. ಡಿ.ಕೆ.ಶಿನೇ ಪಿ.ಸಿ.ಸಿಯ ಸುಪ್ರೀಂ. ಪದೇ ಪದೇ ಡಿ.ಕೆ.ಶಿಯಿಂದ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಹಾಕ್ತಾ ಇತ್ತು. ಅಂಗಡಿಯಲ್ಲಿ ಪದವಿ ಯಾವುದೇ ಸ್ಥಾನಮಾನ ಸಿಗಲ್ಲ ಅಂತೆಲ್ಲ ಹೇಳಿದರು. ಪಕ್ಷದಲ್ಲಿನ ಕೆಲಸ ಗುರುತಿಸಿ ಹೈಕಮಾಂಡ್ ಆಫರ್ ಮಾಡುತ್ತೆ ಅಂತ ಟಕ್ಕರ್ ಕೊಟ್ಟಿದ್ರು. ಈ ಮೂಲಕ ವಿರೋಧಿಗಳು ಏನೇ ಕೆಣಕಿದ್ರು ಹೈಕಮಾಂಡ್ ಕೊನೆಗೆ ಯಾವ ಹಂತಕ್ಕೆ ಬಂದ್ಬಿಟ್ರು ಅಂದರೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆನ ಕೇಳಿ ಅಂತ ಅವ್ರ ಹೆಗಲ ಮೇಲೆ ಹಾಕ್ಬಿಟ್ರು ಡಿ.ಕೆ. ಶಿವಕುಮಾರ್. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಈ ಉತ್ತರವನ್ನು ಕೊಡಬೇಕಾಗಿ ಬಂತು. ಸದ್ಯಕ್ಕೆ ವಿರೋಧಿಗಳು ಚಿತ್ತಾಗಿದ್ದಾರೆ. ಸೋತು ಗೆದ್ದಂತಾಗಿದೆ ಡಿ.ಕೆ. ಶಿವಕುಮಾರ್. ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಲಿ, ಖರ್ಗೆ ಇದ್ದಾರೆ, ಗಮನಿಸ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು 4-5 ದಿನಗಳಿಂದ ಪದೇ ಪದೇ ತಮ್ಮ ಮಾತುಗಳ ಮಧ್ಯೆ ಎಐಸಿಸಿ ಅಧ್ಯಕ್ಷರನ್ನ ಎಳೆದು ತರ್ತಾ ಇದ್ರು. ಈಗ ಹೈಕಮಾಂಡ್ನ ಸುಪ್ರೀಂ ಖರ್ಗೆ ಅವರಿಂದಲೇ ಖಡಕ್ ಸಂದೇಶ ರವಾನೆಯಾಗಿದೆ. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಎಂಬ ಸಂದೇಶದಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಬಾಹುಬಲ ಸಿಕ್ಕಂತ ಆಗ್ತಾ ಇದೆ. ಪವರ್ ಶೇರ್ ಸೂತ್ರದ ತೀರ್ಮಾನದ ವೇಳೆಯೇ ಕೆಪಿಸಿಸಿ ಪಟ್ಟದ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಸದ್ಯಕ್ಕೆ ಕೆಪಿಸಿಸಿಗೆ ಡಿ.ಕೆ. ಶಿವಕುಮಾರೇ ಸುಪ್ರೀಂ. ಇದು ವಿರೋಧಿಗಳಿಗೆ ಹಿನ್ನಡೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. नहीं पता कौन ये मनगढ़ंत और बेकार की बातें बना रहा है. मेरा आपसे आग्रह है, क्योंकि और मैं आपका आदर बहुत करता हूँ, इस वजह से जिस प्रकार से संयम और जिम्मेवारी से आप काम करते हैं उसके लिए आपको साधुवाद है. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए. मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ.